ಮತ್ತೊಂದು ಕಡೆ ನಗರ್ತಪೇಟೆಯಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ನಗರ್ತಪೇಟೆಯಲ್ಲಿ ಎರಡು ಕೋಮುಗಳ ನಡುವೆ ಬಹಳ ಗಲಾಟೆ ಆಗ್ತಾ ಇದೆ ಅಥವಾ ಆ ರೀತಿಯಾಗಿ ತಿರುಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಜುಮ್ಮಾ ಮಸೀದಿ, ಕೃಷ್ಣ ಟೆಲಿಕಾಂ ಇದಕ್ಕೆಲ್ಲ ಬಹಳ ಬಿಗಿ ಬಂದೋಬಸ್ತನ್ನ ನೀಡಲಾಗಿದೆ. ಭದ್ರತೆಯನ್ನ ಹಲ್ಸೂರು ಗೇಟ್ ಪೊಲೀಸರು ಸದ್ಯ ಒದಗಿಸಿದ್ದಾರೆ. ಅಲ್ಲಿ ಕೃಷ್ಣ ಟೆಲಿಕಾಂ ಅಂತ ಒಂದು ಅಂಗಡಿಯಲ್ಲಿ ಆತ ಹನುಮಾನ್ ಚಾಲೀಸವನ್ನ ಹಾಕಿದ್ರು. ಇಲ್ಲಿ ಇನ್ನೊಂದು ಕಡೆ ಮುಸ್ಲಿಮರು ಈಗ ಉಪವಾಸದಲ್ಲಿದ್ದು ಪೂಜೆಗೆ ಹೋಗ್ತಾ ಇದ್ದಂಥ ಅಥವಾ ಪ್ರಾರ್ಥನೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಥರದ ಹನುಮಾನ್ ಚಾಲೀಸ ಹಾಕಿದ್ರು ಅನ್ನುವಂಥದ್ದು ವಿಚಾರ ಮಾತಿಗೆ ಮಾತು ಬೆಳೆದು ಅದು ಗಲಾಟೆಗೆ ತಿರುಗಿತ್ತು. ಆಮೇಲೆ ಅದು ಈಗ ಬೇರೆ ಬೇರೆ ರೀತಿಯ ಅಂತ ರಾಜಕೀಯ ತಿರುವುಗಳನ್ನು ಕೂಡ ಪಡಿತಾ ಇರುವಂಥ ಸಂದರ್ಭ. ಇಷ್ಟು ವರ್ಷ ಅಣ್ಣ ತಮ್ಮಂದ ರೀತಿಯಾಗಿ ಅಲ್ಲೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರು ಈಗ ಸಹಜವಾಗಿ ಇಂಥದ್ದೊಂದು ಗಲಾಟೆ ಆದಂತಹ ನಂತರದಲ್ಲಿ ಭಾಳ ಉದ್ವಿಗ್ನವಾದಂಥ ಸನ್ನಿವೇಶ ಇದೆ. ಈ ಬೂದಿ ಮುಚ್ಚಿದ ಕೆಂಡದ ರೀತಿಯಂಥ ಸನ್ನಿವೇಶ ಅಂತಾರಲ್ಲ ಆ ರೀತಿಯಾಗಿದೆ. ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ರೀತಿಯಂಥ ಆತಂಕ ಇದೆ. ಹೀಗಾಗಿನೇ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಸದ್ಯ ಬಂದ್ ಮಾಡೇ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ರಾಜಕೀಯವಾದಂಥ ತಿರುವುಗಳನ್ನು ಕೂಡ ಪಡೆದುಕೊಳ್ಳುವಂಥ ಸಂದರ್ಭ. ಆಮೇಲೆ ಅಲ್ಲಿ ಆ CCTV ಫುಟೇಜ್ ನೋಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಎರಡೂ ಕಡೆಯವರು ಭಾಳ ಸ್ಥಿತಿಗೇಳೋದಕ್ಕೆ ಕಾರಣ ಆಗ್ತಾ ಇದೆ. ಏನು ಹಿಂಗೆಲ್ಲ ಆಗೋಗಿದೆಯಲ್ಲ ಅಂತ.